ಇವತ್ತಿನ ಕತೆ ಮೂರು ಜನ ಬೆಸ್ಟ್ ಫ್ರೆಂಡ್ಸಲ್ಲಿ ಧನರಾಜ, ವಿಶ್ವಾಸ ಮತ್ತು ಜ್ಞಾನೇಶ ಅಂತ. ಈ ಜೀವನ ಜಂಜಾಟದಲ್ಲಿ ಒಂದ್ಸಲ 3 ಜನನೂ ಬೇರೆ ಬೇರೆ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆಗೋಗುತ್ತೆ. ಆಗ ಧನರಾಜ ಹೇಳಿದ್ನಂತೆ, ನಾನು ಮುಂದೆ ಯಾವತ್ತಾದರೂ ನನ್ನನ್ನು ಮೀಟ್ ಮಾಡಬೇಕಾದ್ರೆ ನೀವು ಶ್ರೀಮಂತರ ಹತ್ರ ಬನ್ನಿ ಅಂತ. ಆಗ ಜ್ಞಾನೇಶ ಹೇಳಿದ್ನಂತೆ, ನಾನು ಬುದ್ಧಿವಂತರ ಹತ್ರ ಬನ್ನಿ, ಅಲ್ಲಿರ್ತೀನಿ ಅಂತ. ಆಗ ಮೂರನೇವನು ಸುಮ್ಮನೆ ಸೈಲೆಂಟಾಗಿ ಕೂತಿದ್ನಂತೆ. ಯಾಕೋ ವಿಶ್ವಾಸ ಮಾತಾಡ್ತಾನೇ ಇಲ್ಲ ಅಂತ ಕೇಳಿದ್ರಂತೆ. ಅದಕ್ಕೆ ಅವನು ಹೇಳಿದ್ನಂತೆ, ನಾನೇನು ಹೇಳಲಿ, ನಾನು ಒಂದ್ಸಲ ಬಿಟ್ಟು ಹೊಟ್ಟೋದ್ರೆ ಮತ್ತಿನ್ಯಾವತ್ತೂ ಸಿಗಲ್ಲ, ನೀವಾದರೆ ಸಿಗ್ತೀರಾ, ನಾನು ಯಾವತ್ತೂ ಸಿಗೋದಿಲ್ಲ ಅಂತ. ಅದಕ್ಕೆ ಹೇಳೋದು ಫ್ರೆಂಡ್ಸ್, ವಿಶ್ವಾಸನ ಗಳಿಸೋದು ತುಂಬ ಕಷ್ಟ. ಒಂದು ಸತಿ ಗಳಿಸಿದ ಮೇಲೆ ಅದನ್ನು ಯಾವತ್ತೂ ಕಳ್ಕೊಬೇಡಿ. ಕಳ್ಕೊಂಡ್ಬಿಟ್ರೆ ಅದು ಯಾವತ್ತೂ ಮತ್ತೆ ನಿರ್ಮಾಣನೂ ಆಗಲ್ಲ, ಸಿಗೋದೂ ಇಲ್ಲ.